ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಏನಾಯ್ತು ಗುರು? ಇಂಡಿಯಾಗೆ ಗೊತ್ತೇ ಇಲ್ಲ. ಅತ್ಯಂತ ಕಳಪೆ ಪ್ರದರ್ಶನ ಅಂದ್ರೆ ಇಂಡಿಯಾದೇ ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ಖುಷಿ ಪಡೋ ವಿಚಾರ ಏನಂದ್ರೆ ಏನು ಇಲ್ವೇ ಇಲ್ಲ ಗುರು. ಸೊ ಈ ಮ್ಯಾಟರ್ ಬಗ್ಗೆ ಮಾತಾಡೋಣ. ಈ ಮ್ಯಾಚ್ ನಲ್ಲಿ ಏನೇನಾಯ್ತು, ನಮ್ಮ ಟೀಮ್ ಇಂಡಿಯಾ ಸೋಲಿಗೆ ಪ್ರಮುಖವಾದ ಕಾರಣ ಏನು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಯಾಕೆಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಲೈಕ್ಸ್, ಕಮೆಂಟ್, ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗಿ ಇರುತ್ತೆ. ಸೊ ಮೊದಲನೇದಾಗಿ ನೋಡೋದ್ರೆ ಇವತ್ತು ಶ್ರೀಲಂಕಾ ತಂಡ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. 50 ಓವರ್ನಲ್ಲಿ 240 ರನ್ ಹೊಡಿತಾರೆ, 9 ವಿಕೆಟ್ ನ ಕಳ್ಕೊಂಡು. ಸೊ ಖಂಡಿತ ಸಿರಾಜ್ ಅವರು ಮೊದಲನೇ ಬಾಲ್ನಲ್ಲಿ ವಿಕೆಟ್ ನ ತಗೊಂಡ್ರು ಕೂಡ ಅದಾದ್ಮೇಲೆ ಸ್ವಲ್ಪ ವಿಕೆಟ್ ನ ಎತ್ತೋದ್ರಲ್ಲಿ ಎಲ್ಲೋ ಒಂದು ಕಡೆ ಸ್ಲೋ ಆದ್ರು ಅಂತ ಅನಿಸ್ತು. ಖಂಡಿತ ಈ ಸ್ಕೋರ್ ಏನ್ ಚೇಂಜ್ ಮಾಡುವಂತ ಸ್ಕೋರ್ ಏನೇ, ಬಟ್ ನಮ್ಮ ಟೀಮ್ ಇಂಡಿಯಾಗೆ ಏನಾಯ್ತು ಏನೋ ಗೊತ್ತಿಲ್ಲ ಗುರು. ಬಟ್ ಈ ಕಡೆಯಿಂದ ನೋಡಿದ್ರೆ ಫರ್ನಾಂಡೋ 40 ರನ್ ಹೊಡಿತಾರೆ 62 ಬಾಲ್ನಲ್ಲಿ. ಕುಶಾಲ್ ಮೆಂಡಿಸ್ 30 ರನ್ ಹೊಡೆದ್ರೆ, ಇನ್ನು ಸಮರ ವಿಕ್ರಮ ಅವರು 14 ರನ್ ಅಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು ಕೂಡ. ಶ್ರೀಲಂಕಾ 25 ರನ್. ಆಲ್ಮೋಸ್ಟ್ ಇವ್ರ ಕಡೆ ಎಲ್ಲರೂ ಕೂಡ ಒಂಥರ ಲಿಟಲ್ ಕಾಂಟ್ರಿಬ್ಯೂಟ್ ನ ಮಾಡಿದ್ದಾರೆ. ಸೊ ಅದೇ ಕಾರಣಕ್ಕೋಸ್ಕರ ಈ 240 ಹೆಂಗೋ ಮಾಡಿ ಕೂಡಾಕ್ತಾರೆ ಗುರು. ಮಧ್ಯದಲ್ಲಿ ಕುಶಾಲ್ ಮೆಂಡಿಸ್ ಅವರು ಬೇರೆ 40 ರನ್ ಹೊಡಿದ್ರೆ, ಧನಂಜಯ್ ಅವರು 15 ರನ್ ಹೊಡಿತಾರೆ. ನಾವು ಅನ್ಕೊಂಡು ಅಸರಂಗ ಅವರು ಇಲ್ಲ ನಮ್ಮ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಚೆನ್ನಾಗಿ ಆಡುತ್ತೆ ಅಂತ. ಬಟ್ ನಮ್ಮ ಟೀಮ್ ಇಂಡಿಯಾ ಅನ್ಕೊಂಡಿದ್ದು ಏನಂದ್ರೆ, ನಮ್ಮ ಟೀಮ್ ಇಂಡಿಯಾ ಹೇಳ್ತೀನಿ ಗುರು, ಅದಕ್ಕಿಂತ ಮುಂಚೆ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಮಾತಾಡೋ ಸಿರಾಜ್ ಅವರು ಇವತ್ತು ಖಂಡಿತ ಕಾಸ್ಟ್ಲಿ ಆದ್ರು ಅಂತ ಹೇಳ್ಬೋದು. 8 ಓವರ್ಗೆ 43 ರನ್, ಒಂದು ಮೇಡ್ ಇನ್ ಮಾಡಿ ಒಂದು ವಿಕೆಟ್ ನ ತಗೊಂಡ್ರು ಕೂಡ. ಸೊ ಯಾಕೆ ಇಷ್ಟು ಹೆವಿ ಆದ್ರು ಅಂತ ಗೊತ್ತಾಗ್ಲಿಲ್ಲ ನನಗೂ ಕೂಡ. ಸೊ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಸಿರಾಜ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಬಟ್ ಹರ್ಷದೀಪ್ ಸಿಂಗ್ ಕೂಡ ತುಂಬಾನೇ ಕಾಸ್ಟ್ಲಿ ಆಗ್ತಾರೆ. 9 ಓವರ್ನಲ್ಲಿ 58 ರನ್ ಕೊಟ್ಟೆ. ಅಕ್ಷರ್ ಪಟೇಲ್ 9 ಓವರ್ಗೆ 38 ರನ್ ಕೊಟ್ಬಿಟ್ಟು ಒಂದು ವಿಕೆಟ್ ತಗೊಳ್ತಾರೆ. ಶಿವಮ್ ದೂಬೆ 2 ಓವರ್ 10 ರನ್, ಯಾವುದೇ ವಿಕೆಟ್ ಕೂಡ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಇನ್ನು ವಾಷಿಂಗ್ಟನ್ ಸುಂದರ್ 10 ಓವರ್ನಲ್ಲಿ ಒಂದು ಮೇಡ್ ಇನ್ ಮಾಡಿ 30 ರನ್ ಕೊಟ್ಟು 3 ವಿಕೆಟ್ ತಗೊಂಡು ಬೌಲಿಂಗ್ ನಲ್ಲಿ ನಿಂತಾರೆ. ಇನ್ನು ಕುಲ್ದೀಪ್ ಯಾದವ್ ಅವರು ಕೂಡ 2 ವಿಕೆಟ್ ನ ತಗೊಂಡ್ರೆ. ರೋಹಿತ್ ಶರ್ಮಾ ಬೇರೆ ಇವತ್ತು 2 ಓವರ್ ಮಾಡಿದ್ರು ಕೂಡ 10 ರನ್ ಕೊಡ್ತಾರೆ ಅಷ್ಟೇ, ಯಾವುದೇ ವಿಕೆಟ್ ಎತ್ಕೊಳಕ್ ಆಗೋದಿಲ್ಲ. ಸೊ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಿದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಗುರು. ಯಾಕಂದ್ರೆ ರೋಹಿತ್ ಶರ್ಮಾ ಅವ್ರನ್ನ ಬಿಟ್ರೆ ಅಲ್ಲಿ ಶುಭಮ್ ಗಿಲ್ ಸ್ವಲ್ಪ 35 ರನ್ ಹೊಡಿತಾರೆ. ಇವರು ಪಾರ್ಟ್ನರ್ಶಿಪ್ ಚೆನ್ನಾಗೇನೆ ಬರ್ತಾ ಇತ್ತು. ಅದಾದ್ಮೇಲೆ ಇವರ ವಿಕೆಟ್ ಹೋದ್ಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ. ಟೀಮ್ ಇಂಡಿಯಾ ತುಪ್ಕೊಂಡು ಇದ್ರೋಗ್ಬಿಟ್ರು. ವಿರಾಟ್ ಕೊಹ್ಲಿ ಕೇವಲ 14 ರನ್, ಶಿವಮ್ ದುಬೆ ಡಕ್ ಔಟ್. ಅಕ್ಷರ್ ಪಟೇಲ್ ಒಬ್ರು ಕಾಂಟ್ರಿಬ್ಯೂಟ್ ಕೊಟ್ರು. ನೋಡಪ್ಪ, ಮಿಡಲ್ ಆರ್ಡರ್ಸ್ ಒಂಥರ ಬಲ ಕೊಟ್ರು ಅಕ್ಷರ್ ಪಟೇಲ್ ಅಂತ ಹೇಳ್ಬೋದು. 44 ಬಾಲ್ 44 ರನ್ ಹೊಡೆದಿದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಮೇಲೆ ತುಂಬಾನೇ ಒಪ್ಪಿತ್ತು. ಅವ್ರು ಇವತ್ತು ಯಾಕೋ ತುಂಬಾ ಓಪ್ಲೆಸ್ ಆಗಿ ಕಾಣಿಸಿದ್ರು ಕೂಡ. KL ರಾಹುಲ್ ಮತ್ತೆ ಡಕ್ಕೆ ಔಟ್ ಆಗಿ ನಿರಾಸೆಯನ್ನ ಮೂಡಿಸಿದ್ದಾರೆ ಅಭಿಮಾನಿಗಳ ಹೃದಯದಲ್ಲಂತೂ. KL ರಾಹುಲ್ ಯಾಕೆ ಚಾನ್ಸ್ ಕೊಟ್ಟರು ಹಿಂಗ್ ಮಾಡ್ತಾರೆ ಗೊತ್ತಾಗ್ತಿಲ್ಲ. ವಾಷಿಂಗ್ಟನ್ ಸುಂದರ್ ಅವರು 15 ರನ್ ಹೊಡಿತಾರೆ 40 ಬಾಲ್ ನಲ್ಲಿ. ಖಂಡಿತ ಅಲ್ಲಿ ಸ್ವಲ್ಪ ಬಾಲ್ ಜಾಸ್ತಿ ದಾಂಡ್ರು ಅಂತ ಅನ್ಸಿದ್ರು ಕೂಡ ಸಿಚುವೇಶನ್ ಅದೇ ತರ ನಿಂತಿತ್ತು. ಯಾಕೆಂದ್ರೆ ಸುತ್ತಲೂ ಕೂಡ ವಿಕೆಟ್ಗಳು ಬಿದೋಗ್ತಾ ಇದ್ದಾವೆ. ಇನ್ನು ಕುಲ್ದೀಪ್ ಯಾದವ್ 7 ರನ್ ಹೊಡಿತಾರೆ. ಇನ್ನು ಸಿರಾಜ್, ಅಕ್ಷರ್ ಪಟೇಲ್ ಅವರನ್ನೆಲ್ಲ ಕೇಳಂಗೆ ಇಲ್ಲ, ಬಿಟ್ಬಿಡಿ. ಇನ್ನ ಅವ್ರ ಕಡೆಯಿಂದ ನೋಡೋದಾದ್ರೆ ವಿಕೆಟ್ ತಗೊಂಡಿರೋದು ಇಬ್ರೇನೆ ಗುರು. ಜೆ ವೆಂಡರ್ಸನ್ 6 ವಿಕೆಟ್ ನ ಎತ್ಕೊಂಡ್ರೆ, ಶ್ರೀಲಂಕಾ 3 ವಿಕೆಟ್ ನ ತಗೊಂಡಿದ್ದಾರೆ. ಸೊ ನಮ್ಮ ಟೀಮ್ ಇಂಡಿಯಾಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಬ್ಬರಿಗೆ ವಿಕೆಟ್ ಕೊಟ್ಟಿರೋದು, ಯಾರಿಗೂ ಕೂಡ ವಿಕೆಟ್ ಕೊಟ್ಟಿಲ್ಲ. ಬಟ್ ರನ್ನು ಕೂಡ ಅವರು ಅಷ್ಟೇನು ಬಿಟ್ಕೊಟ್ಟಿಲ್ಲ. ಓಕೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಶ್ರೀಲಂಕಾದಿಂದ ಅದ್ಭುತವಾದ ಪ್ರದರ್ಶನ ಬಂತು. ಬಟ್ ನಮ್ಮ ಟೀಮ್ ಇಂಡಿಯಾ ಇಷ್ಟು ಕಳಪೆ ಯಾಕಾಯ್ತು? ನಮ್ಮ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಇಷ್ಟೊಂದು ವೀಕ್ ಆಗಿದ್ಯಾ ODI ಕ್ರಿಕೆಟ್ ನಲ್ಲಿ? ಗೌತಮ್ ಗಂಭೀರ್ ಅಣ್ಣಂಗೆ ಇದೊಂಥರ ದೊಡ್ಡ ತಲೆನೋವಾಗಿ ಪರಿಮಣಿಸುತ್ತೆ ಅಂತ ನನ್ಗನ್ಸುತ್ತೆ ಗುರು. ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು ಏನಾಗುತ್ತೆ ಎತ್ತ ಅಂತ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಒಂದ್ ಕಡೆ ಅರ್ಟ್ ಆಗ್ತಾ ಇದೆ ನಮ್ಮ ಟೀಮ್ ಇಂಡಿಯಾ. ಈ ಸೋಲಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ಅನ್ಸುತ್ತೆ ನಮ್ಮ ಬ್ಯಾಟಿಂಗ್ ವೈಫಲ್ಯ ಅಥವಾ ಮಿಡಲ್ ಆರ್ಡರ್ಸ್ ನಲ್ಲಿ ಯಾರು ಪರ್ಫಾರ್ಮೆನ್ಸ್ ಮಾಡದೇ ಇರೋದೇ ನನಗೇನೋ ಸೋಲಿಗೆ ಕಾರಣ ಇದ್ದು ಕಾಣಿಸ್ತಿದೆ. ಮಿಡಲ್ ಆರ್ಡರ್ಸ್ ನಲ್ಲಿ ಚೇಂಜ್ ಮಾಡಿಸ್ಬೇಕು. ಶಿವಮ್ ದುಬೆನ ಕಳಿಸೋದು ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ. ಶಿವಮ್ ದುಬೆನ ಡೆತ್ ಓವರ್ ನಲ್ಲಿ ಕಳಿಸ್ಬೇಕಿತ್ತು. ಸೊ KL ರಾಹುಲ್ ನ ಟಾಪ್ ಅಲ್ಲಿ ಪ್ರಮೋಟ್ ಮಾಡಿದಿದ್ರೆ ಚೆನ್ನಾಗಿ ಇರೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವರು ಕೊಹ್ಲಿ ಆದ ನಂತರ. ಸೊ ನಿಮ್ಗೆ ಅನ್ಸುತ್ತೆ? ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.